ನ್ಯಾಯವನ್ನು ಗೆಲ್ಲುತ್ತಾರೆ ಕಾನೂನಂತೆ ಕಾನೂನು ಒಪ್ಪಂದಂತೆ ಕಾನೂನು ಏನಪ್ಪ ಪ್ರೊಫೆಸರ್ ಜಿ ಕೃಷ್ಣಪ್ಪನವರಿಗೆ ಅಂಬೇಡ್ಕರ್ ಅವರ ಹೋರಾಟಕ್ಕೆ ಮಹಾಮಾದಿಗರ ಹೋರಾಟಕ್ಕೆ ದಲಿತ ಯುವಕರಿಂದ ಹಲ್ಲೆ ಮಾಡಿರೋ ಆರೋಪಿಗಳಿಗೆ ದಲಿತ ವಿರೋಧಿ ಆರೋಪಿಗಳಿಗೆ ದಲಿತ ಯುವಕನ ಹಲ್ಲೆ ಮಾಡಿದ ಆರೋಪಿಗಳನ್ನು ದಲಿತ ಯುವಕನ ಹಲ್ಲೆ ಮಾಡಿದ ಆರೋಪಿಗಳನ್ನು ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಜೈ 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 ಭೀಮ್ ಜೈ 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 ಭೀಮ್ ನ್ಯಾಯಕ್ಕೋಸ್ಕರ ನಮ್ಮನ್ನು ಕೇಳ್ಕೊಂಡು ಹೋರಾಟಗಳು ನೀವು ಬನ್ನಿ, ನಾವು ನಿಮ್ಮ ಜೊತೆಗೆ ಇರ್ತೀವಿ, ನಮ್ಗೆ ಯಾರು ಏನೇ ಆಸೆ ತೋರಿಸೋ ನಾವು ಅವ್ರಿಗೆ ಬಲಿ ಆಗಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಜೊತೆಗೆ ಸಹಕರಿಸ್ತಾವ್ರೆ. ನಾವು ಇದಕ್ಕೆ ನಾವು ಅವಕಾಶ ಮಾಡಿಕೊಡಲ್ಲ. ಓಕೆ ಸರ್, ಥ್ಯಾಂಕ್ ಯು. ಎಲ್ಲವರನ್ನು ಬದುಕಿ ಮಾನ್ಯ ತಹಸೀಲ್ದಾರ್ ಸಾಹೇಬ್ರೆ ಗುಬ್ಬಿ ತಾಲೂಕಿನ ಮೇಡಮರನ್ನು ಗಡಿಪಾರು ಮಾಡಬೇಕು ಅಂತ ಹೇಳ್ಬಿಟ್ಟು ಇವತ್ತು ದಲಿತ ಸಂಘಟನೆಗಳು ನಾವೆಲ್ಲ ಬಂದು ನಿಮ್ಮೊಂದು ಮನೆ ಪುತ್ರ ವಿತರಣೆ ಕೂಡ ಬಂದಿದ್ದೀವಿ. ಹಾಗಾಗಿ ನೀವು ದಯಮಾಡಿ ನೀವು ಪರಿಷ್ಕರಣೆ ಮಾಡಿ, ಏನ್ ತಪ್ಪು ಸರಿನ ನೋಡಿ, ನಮ್ಮಲ್ಲಿ ಏನೋ ತಪ್ಪಿದ್ವಿ ನಮ್ಮ ಮೇಲೆ ಜಾರಿ ಮಾಡಿ. ಇಲ್ಲ ಯಾವ ಆರೋಪಿ ನಿಜವಾದ ಆರೋಪಿಗಳು ಏನು ಇವತ್ತು ದಲಿತರಿಗೆ ಗುರಿ ಮಾಡ್ಕೊಂಡು ಹೊಡ್ಕೊಂಡ್ ಬರ್ತಾವ್ರೋ ಅಂತವ್ರನ್ನ ಒಂದು 5 ಜನನ ಗಡಿಪಾರು ಮಾಡಿ ನೀವು ತಾಲೂಕಿಂದ ಹಾಕಿ ಅವರ ಕುಟುಂಬದವೇನೋ ಹೆಂಡತಿ ಮಕ್ಕಳೇನೋ ಅಂತ ಅವ್ರಿಗೆ ಗೊತ್ತಾಗುತ್ತೆ. ನಾಳೆ ದಿವಸ ಎಲ್ಲೂ ಈ ಘಟನೆಗಳಾಗಕ್ಕೆ ಒಂದು ದಾರಿ ಆಗಲ್ಲ, ಒಂದು ಮಾರ್ಗ ಆಗಲ್ಲ. ಮೇಡಮ್ ಅವರೇ, ನೀವು ದಯಮಾಡಿ ಯಾವುದೇ ರಾಜಕಾರಣದ ಒತ್ತಡ ಹೊರತುಪಡಿಸಿ, ಯಾವುದೇ ರಾಜಕಾರಣದ ಒತ್ತಡಗಳು ನಮ್ಮ ಮೇಲೆ ಹೇಳಿದ್ರು ಅದನ್ನು ಹೊರತುಪಡಿಸಿ ಬಾಬಾ ಸಾಹೇಬರು ಬರ್ಕೊಂಡಂತ ಸಂವಿಧಾನದ ಅಡಿಗಳಲ್ಲಿ ನೀವು ಬಂದಿದ್ದೀರಾ ದಂಡಾಧಿಕಾರಿಗಳಾಗಿ ತಾಲೂಕಿಗೆ. ಆ ನಂಬಿಕೆ ಮುಂದೆ ನಾವು ನಿಮ್ಮನ್ನು ಹೋರಾಟ ಮಾಡ್ತಾ ಇದ್ವಿ. ಆರೋಪಿಗಳು ಬಂಧಿಸಬೇಕು, ಅವ್ರನ್ನ ಗಡಿಪಾರು ಮಾಡಬೇಕು ಅಂತ ಹೇಳಿ ನಾನು ವಿಶೇಷವಾಗಿ ತಮ್ಮನ್ನು ಮನವಿ ಮಾಡ್ತಾ ಇದ್ದೀನಿ. ಮೇಡಮರೇ, ನಾನು ಇಷ್ಟು ಮಾತಾಡೋದು ಅವಕಾಶ ಮಾಡಿಕೊಂಡಂತ ಎಲ್ಲಾ ದಲಿತ ಸಂಘಟನೆಗಳಿಗೂ ತುಂಬ ಹೃದಯದ ಜೈಪಿ ವಂದನೆಗಳನ್ನು ಅರ್ಪಿಸುತ್ತಾ ಇವನ್ನ ಕರ್ನಾಟಕ ಹೋರಾಟಗಾರರು ಅಷ್ಟೇ ಇದೆ ಅಂದ್ಕೊಂಡ್ರೆ ಇನ್ನು ಈ ಗುಬ್ಬಿ ತಾಲೂಕಿನಲ್ಲಿ ಹಲವಾರು ಘಟನೆ ನಡೀತಲೇ ಇರ್ತವೆ. ಆದರೆ ದಿನಾಂಕ 9/6 ಈ ರಾಜ್ಯದಲ್ಲಿ ಎಲ್ಲ ಕಡೆ ಇದೆ ತೆಲಂಗಾಣ ನಮ್ಮ ಮ್ಯಾಟ್ ನಾವು ಏನು ಜಾತಿ ಕೇಸ್ ಆಗಿಬಿಟ್ಟು ಆ ಮಾಡೋರು ಖಂಡನೆ ಆಗ್ತದೆ. ಈಗ ಹೋಗ್ಬೇಕು ಕೇಸ್ ಆಗ್ತದೆ, ಲೈಫ್ ಅದು ಭಾರಿ ಮನಸ್ಸಿಗೆ ಅವನು ಮನುಷ್ಯತ್ವ ಬದುಕ್ತಾರೆ ಅನ್ನೋದು ಸಾವು ಎಫ್ಐಆರ್ ಹಾಕಿ ಮಾಡ್ತಾರೆ. ಕಾನೂನು ಏನಾಗಿದೆ ಗೊತ್ತಾಗ್ತದೆ. ಇಲ್ಲಿ ಹಿಂದೆನೇ ಈಗ ನಮ್ಮ ಗಡಿಪಾರಾಗಿರೋ ವ್ಯಕ್ತಿಗಳು ತಿರ್ಗಾ ಗುಬ್ಬಿ ನಗರದಲ್ಲಿ ಇಟ್ಕೊಂಡು ಸಾಕ್ಷಿಗಳು ನಾಶ ಮಾಡ್ಕೊಂಡು ಬರ್ತೀವಿ. ಅವ್ರಿಗೆ ಇನ್ನೇನು ಪನಿಷ್ಮೆಂಟ್ ಆಗುತ್ತೆ? ಕಾನೂನಿನಲ್ಲಿ ಇನ್ನೇನು ಶಿಕ್ಷೆ ಕೊಡ್ತಾರೆ? ದುಡ್ಡಿನ ಆಸೆ ತೋರಿಸ್ಕೊಂಡು ಕಾನೂನುಗಳನ್ನೆಲ್ಲ ಏನು ಸಾಕ್ಷಿಗಳು ನಾಶ ಮಾಡ್ಕೊಂಡು ಬರ್ತಾರೆ? ದಯಮಾಡಿ ಯಥಾಸ್ಥಿತಿ ಇದ್ದಂಗೆ ಗಡಿಪಾರನ ಆದೇಶನ ನೀವು ಎತ್ತಿಡಬೇಕು ಅಂತ ಹೇಳಿ ಕೈ ಮುಗಿದು ರಿಕ್ವೆಸ್ಟ್ ಮಾಡಬೇಕು. ಇದರಲ್ಲಿ ಮನವಿ ಪತ್ರದಲ್ಲಿ ತುಂಬಾ ಡೀಟೇಲ್ ಆಗಿ ಬರೆದಿದೆ. ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಗರದ ವಿಜಯ ನಗರದ ದಲಿತ ಯುವಕರಾದಂಥ ರೋಹಿತ್ ಕುಮಾರ್ರನ್ನ ಅಜ್ಞಾತಕ ಸ್ಥಳಕ್ಕೆ ಕರೆಸಿಕೊಂಡು, ಅಂದ್ರೆ ಯಾವ ರೀತಿ ಕರೆಸಿಕೊಂಡು ಹೋದ್ರೆ, ಈಗ ಮೆಸೇಜ್ ಅಂತಕ್ಕಂಥದ್ದು ಇನ್ಸ್ಟಾಗ್ರಾಮು ಇವತ್ತ ಎಲ್ಲ ಮಾಡ್ತಾರೆ. ಅದೇ ರೀತಿ ಇನ್ಸ್ಟಾಗ್ರಾಮ್ ಮುಖಾಂತರ ಅಥವಾ ಅವ್ರು ಕಳಿಸಿರೋ ಅಥವಾ ಈತ ಮೋಹಿತ್ ಕಳಿಸಿರೋ ಗೊತ್ತಿಲ್ಲ. ಆದರೆ ಮೋಹಿತ್ ಅಂತಕ್ಕಂಥವ್ರನ್ನ ಹುಡುಗರಿಗೆ ಕಳಿಸ್ಕೊಂಡು
ಆತನನ್ನು ಸುಮಾರು ರಾತ್ರಿ ಹೊತ್ತು ಆತನನ್ನು ಅಜ್ಞಾತ ಸ್ಥಳಕ್ಕೆ ಕರ್ಕೊಂಡೋಗಿ ಆತನನ್ನು ಹೀರಾಯಮಾನಿಯಾಗಿ ಆತನನ್ನು ಹೊಡೆದು ಅವನಿಗೆ ಹಿಂಸೆ ಕೊಟ್ಟು ಪ್ರಾಣವನ್ನು ತೆಗೆಯುವಂಥ ಸ್ಥಿತಿಯನ್ನು ನಿರ್ಮಾಣ ಮಾಡಿದರೆ. ಆದರೆ ಅವನು ಉಳಿದು ಬಂದಿರ್ತಕ್ಕಂಥದ್ದು ಒಂದು ಅದೃಷ್ಟ. ಯಾಕೆಂತ ಅಂಥ ಹೊಡೆತವನ್ನು ಹೊಡೆದು ಅವರಿಗೆ ಒಂದೇ ಕೊಟ್ಟಿದ್ದಾರೆ. ಮತ್ತೆ ಪೊಲೀಸ್ ಸ್ಟೇಷನ್ಗೆ ಯಾವಾಗ ಕಂಪ್ಲೇಂಟ್ ಬಂದು ಕೊಟ್ಟಾಗ ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡಿದ್ದಾರೆ. ಸೊ ಆದರೆ ಕಂಪ್ಲೇಂಟ್ ರಿಜಿಸ್ಟರ್ ಮಾಡೋದೇ ಮುಖ್ಯ ಅಲ್ಲ. ಆದರೆ ಅವರು ಏನೇನು ಅದನ್ನ ವೈದ್ಯನ ಹಲ್ಲೆ ಮಾಡಿರಲ್ಲ, ಅವ್ರಿಗೆ ಹಿಂಸೆ ಕೊಟ್ಟರಲ್ಲ, ಅವರನ್ನ ಕೂಡಲೇ ಬಂಧಿಸ್ಬೇಕು. ಅವರು ರಾಜಾರೋತ್ಸವಕ್ಕೆ ಓಡಾಡ್ತಾ ಇದ್ದಾರೆ. ಪೊಲೀಸ್ ಇಲಾಖೆ ಮಾಡ್ತಾ ಮನೆಗೆ ಈಗ ಎಲ್ಲ ಗೊತ್ತವ, ದಯಮಾಡಿ ಈ ಏನು ಇತನಿಗೆ ಹಿಂಸೆ ಕೊಟ್ಟು ತೊಂದರೆ ಕೊಟ್ಟಿದ್ದಾರೆ, ಹಲ್ಲೆ ಮಾಡಿದ್ದಾರೆ, ಆತನಿಗೆ ನ್ಯಾಯ ಸಿಗಬೇಕು ಅಂದ್ರೆ, ಈ ದಲಿತರಿಗೆ ಈ ತಾಲೂಕಿಗೆ ನ್ಯಾಯ ಸಿಗಬೇಕು ಅಂದ್ರೆ ಕೂಡಲೇ ಅವನನ್ನ ಬಂಧಿಸಬೇಕು, ಮತ್ತೆ ಆತನನ್ನ ಗಡೀಪಾರು ಮಾಡಬೇಕು ಅಂತ ಹೇಳ್ಬಿಟ್ಟು ದಲಿತ ಸಮಿತಿ ಹೋರಾಟಗಾರರು ಎಲ್ಲರೂ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಅಂತ ಹೇಳ್ತಾ ಹನ್ನೆರಡು ಮಾತುಗಳು. ಜೈ ದಲಿತ ಯುವಕನ ಮೇಲೆ ದಲಿತ ಯುವಕನ ಮೇಲೆ ಸಿಗರೇಟಿನಿಂದೆಲ್ಲ ಸುಟ್ಟು ಹಲ್ಲೆ ಮಾಡವ್ರೆ ಅಂತ ಹೇಳ್ಬಿಟ್ಟು ಏನು ದಲಿತ ಯುವಕನಿಗೆ ಸಿಗರೇಟಿಂದ ಸುಟ್ಟಿ ಹಲ್ಲೆ ಮಾಡಿವ್ರೆ ಅನ್ನೋದು 100% ಸತ್ಯವಾದ ಮಾತು. ಹೆಂಗೆಂದರೆ ತುಮಕೂರು ಜನರಲ್ ಹಾಸ್ಪಿಟಲಲ್ಲಿ ಅವ್ನು ನೋಡಲು ಹೋದಂಥ ಸಂದರ್ಭದಲ್ಲಿ ಡಾಕ್ಟ್ರು ನಾನು ಮಗಳಿಗೆ ಕೇಳಿದೆ, ಏನು ಸರ್ ಹಿಂಗಾಗೈತೆ ನಿನಗೆ ಈ ಥರ ಹಲ್ಲೆ ಮಾಡಿರೋದು? ಅವರು ಕಣ್ಣಲ್ಲಿ ನೀರು ಹಾಕಿದ್ರು. ಡಾಕ್ಟ್ರು ಕಣ್ಣಲ್ಲಿ ನೀರು ಹಾಕಿ ಅದೇ ಮನುಕುಲಕ್ಕಾಗಲಿ, ನಾವೇನು ಒಂದೇ ಜಾತಿಗೆ ದಲಿತಂಗೆ ಹೊಡೆದವ್ರೆ ದಲಿತನ ಮೇಲೆ ಹೋರಾಟ ಮಾಡಬೇಕು ಅನ್ನೋದಲ್ಲ. ಎಲ್ಲ ಸಮಾಜದ ವರ್ಗದವ್ರಿಗೂ ಒಂದೇ ನ್ಯಾಯ, ಎಲ್ಲ ಸಮಾಜದ ವರ್ಗದವ್ರಿಗೂ ಒಂದೇ ಸಂವಿಧಾನ ಈ ದೇಶದಲ್ಲಿರೋದು. ಬಟ್ ನನ್ನ ರಿಕ್ವೆಸ್ಟ್ ಏನು ಅಂದರೆ, ಈಗಲೂ ಜಾತೀಯತ್ವ ಅನ್ನೋದೈತ 27ನೇ ಶತಮಾನ ಬಂದು 28 ಕಾಲಿಕಂತ ಸಂದರ್ಭದಲ್ಲೂ ನಾವು ಜಾತೀಯತ್ವ ಅನ್ನೋದೈತಲ್ಲ, ಅದು ಭಾರಿ ಮನಸ್ಸಿನ ನೋವು ಆಗ್ತದೆ. ಇವತ್ತು ನಾನು ಕೇಳ್ಕೊತಾ ಇದ್ದೀನಿ, ಎಲ್ಲರೂ ಅಷ್ಟೇ ನೀವು ಹೊರತುಪಡಿಸಿ ಏನು ಈ ಜಾತಿ ಅನ್ನೋದೊಂದು ಹೊರತುಪಡಿಸಿ ಯಾವತ್ತೆಲ್ಲರೂ ಸಮಾನತೆಯಾಗಿ ನೋಡ್ಕೊಂಬರ್ತಾರೋ ಅವತ್ತು ಈ ದೇಶ ಕಟ್ಟಕ್ಕಾಗೋದು, ಬಾಬಾ ಸಾಹೇಬ್ರು ಕಂಡಂಥ ಕನಸಾಗೋದು, ನಮ್ಮ ಏನು ರಾಜರುಗಳು ಮಹಾರಾಜರುಗಳು ಕೊಟ್ಟೋದಂಥ ಆಸ್ತಿಗಳಲ್ಲಿ ಜೀವನ ಮಾಡ್ತಾವ್ರಲ್ಲ ಅಂಥ ಏನು ಬಂಡವಾಳಶಾಲಿಗಳು ಅವರಲ್ಲಿ ಫಸ್ಟ್ ಜಾತೀಯತ್ವವನ್ನು ತೆಗಿಬೇಕು. ಹಿಂದೆ ಪೂರ್ವಿಕರ ಕಾಲದಲ್ಲಿ ವಿದ್ಯಾಭ್ಯಾಸ ಇರಲಿಲ್ಲ, ಅವ್ರು ಯಾವ ಥರ ಇದ್ರು ನಡ್ಕೊಂಡು ಹೋಗೋದು. ಈಗಿನ ಕಾಲದಲ್ಲಿ ಈಗಿನ ಒಂದು 5G ಕಾಲ ಬಂದೈತಿ, ಮೊಬೈಲ್ 5G ಕಾಲದಲ್ಲೂ ಇವತ್ತು ಇಷ್ಟೊಂದು ಇಂಪ್ರೂವ್ಮೆಂಟ್ ಇದ್ರೂ ಇವತ್ತು ಜಾತೀಯತ್ವ ಇಟ್ಕೊಂಡು ಓಡಾಡ್ತಾರೆ. ನಾವು ಏನಪ್ಪ ಅಂದರೆ ಆ ಸಮಾಜದಲ್ಲಿ ದಲಿತ ಸಮಾಜದಲ್ಲಿ ಹೊಡೆದಿರೋ ವ್ಯಕ್ತಿ ವಿರುದ್ಧವಾಗಿ ನಾವು ಇವತ್ತು ಖಂಡನೆ ಮಾಡ್ತಾಯಿದ್ದೀವಿ. ಮುಂದಿನ ದಿನಗಳಲ್ಲಿ ಯಾವುದೇ ಸಮಾಜದ ಮಕ್ಕಳ ಮೇಲೆ ಈ ಥರ ಹಲ್ಲೆ ಆಯಿತು ಅಂದರೆ ಅವ್ರ ಪರವಾಗೂ ನಿಂತ್ಕೊಂಡು ದಲಿತ ಸಂಘಟನೆಗಳು ಕೆಲಸ ಮಾಡ್ತಾರೆ. ಬರೀ ದಲಿತ ಸಂಘಟನೆಗಳು ದಲಿತರಿಗೆ ಸೀಮಿತವಾಗಿ ಕೆಲಸ ಮಾಡಲ್ಲ. ದಲಿತ ಸಂಘಟನೆಗಳು ಏನು ಎಲ್ಲ ಸಮಾಜದ ಸ್ನೇಹಿತರುಗಳು ಅವರೇ, ಆ ಸಮಾಜದ ಪರವಾಗೂ ನಾವು ನಿಂತ್ಕೊಂಡು ಕೆಲಸ ಮಾಡೋಕ್ಕೆ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಬಯಸ್ತೀನಿ. ಏನು ಹುಡುಗನ ಹಲ್ಲೆ ಮಾಡೋರು, ಆ ಹುಡುಗನ ಹಲ್ಲೆ ಮಾಡಿರೋಂಥ ವ್ಯಕ್ತಿಗಳನ್ನ ಇಲ್ಲಿವರೆಗೂ ಪೊಲೀಸರು 13 ದಿನ ಆಯಿತು, ಇವತ್ತಿಗೆ 11 ದಿನ ಆತ ಬಂದಿದೆ, ಆರೋಪಿಗಳು ಬಂಧಿಸಿಲ್ಲ. ಆರೋಪಿಗಳು ರಾಜರಾಷ್ಟ್ರ ಗುಬ್ಬಿ ತಾಲೂಕಲ್ಲೇ ಓಡಾಡ್ತಾವ್ರೆ, ನೆಂಟ್ರಿಸ್ಗಳಿಗೆ ಫೋನ್ ಮಾಡ್ಕೊಂಡು ಓಡಾಡ್ತಾವ್ರೆ. ಯಾರನ್ನ ಸಾಕ್ಷಿಗಳು ಓದ್ತೀರಾ ಅವ್ನಿಗೆ 5 ಲಕ್ಷ ಕೊಡ್ತೀನಿ, 3 ಲಕ್ಷ ಕೊಡ್ತೀನಿ, ಕಂಪ್ಲೇಂಟ್ ಕೊಡಬೇಡಿ ಅಂತೇಳಿ, ಸಾಕ್ಷಿ ನಾಶ ಮಾಡಿ ಅಂತ ಹೇಳ್ಬಿಟ್ಟು ಎಲ್ಲ ಕಡೆಗಳು ಹೇಳ್ಕೊಂಡು ಓಡಾಡ್ತಾರೆ. ದಯಮಾಡಿ ಅದನ್ನು ಅವ್ರು ದುಡ್ಡಿದ್ರೆ ಅವ್ರ ಮನೇಲಿ ಇಟ್ಕೊಂಡ್ಲಿ. ಅವರು ಸಾರ್ವಜನಿಕರಿಗೆ ಈ ಥರ ತೊಂದರೆ ಕೊಡ್ಕೊಂಡು ದುಡ್ಡಿನ ಬಲ ಐತೆ, ರಾಜಕೀಯದ ಬಲ ಐತೆ ಅಂತ ತೋರ್ಸಕ್ಕೆ ಹೋಗ್ಬಾರ್ದು. ಮಾಧ್ಯಮದವ್ರಿಗೆ ನಾನು ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ಇವತ್ತು ಎಲ್ಲ ಸಮಾಜದ ಪರವಾಗಿ ಎಲ್ಲಿ ಅನ್ಯಾಯ ಆಯ್ತದೋ ಅಲ್ಲಿ ದನಿ ಎತ್ತಂಥ ಕೆಲಸ ಮಾಡ್ತಿರೋದು ಮಾಧ್ಯಮದವರೇನೆ. ಹಾಗಾಗಿ ನಮ್ಮ ಮಾಧ್ಯಮದವ್ರ ಮುಖಾಂತರವಾಗಿ ನಾನು ನಿಮ್ಗೆಲ್ಲರಿಗೂ ಕೈ ಜೋಡಿಸಿ ಕೇಳ್ಕೊತಾ ಇದ್ದೀನಿ. ಇದು ಈ ಕೇಂದ್ರದ ಗೃಹ ಸಚಿವರಿಗೆ ಮುಟ್ಟಬೇಕು, ಮತ್ತು ಈ ರಾಜ್ಯದ ನಮ್ಮ ಮುಖ್ಯಮಂತ್ರಿಗಳು, ನೂತನ ಮುಖ್ಯಮಂತ್ರಿಗಳಿಗೆ ಮುಟ್ಟಬೇಕು ಅಂತೇಳಿ ಈ ವಿಷಯ ಸುದ್ದಿ ಅವ್ರಿಗೆ ತಲುಪುವಂಥ ಕೆಲಸ ತಾವು ಮಾಡ್ತೀನಿ ಅನ್ನೋದು ನಂಬಿಕೆ ಮೇಲೆ ನಾನು ಈ ಮಾತಾಡೋದು ಅವಕಾಶ ಮಾಡಿಕೊಟ್ಟಂಥ ಎಲ್ಲ ನನ್ನ ದಲಿತ ಸಂಘಟನೆಗಳಿಗೂ ನಾನು ಅಭಿನಂದಿಸುತ್ತಾ ಇದ್ದೀನಿ. ತಾಲೂಕಲ್ಲಿ ಅವ್ರು ಯಾರೇ ಆಗಿರಲಿ, ನಟರೇ ಹಾಗೂ ನನ್ನ ಎಲ್ಲ ದಲಿತ ಪರ ಸಂಘಟನೆಗಳ ಒಕ್ಕೂಟದ ಕಾರ್ಯಕರ್ತ ಬಂಧುಗಳೇ, ಇವತ್ತೇನು ಗುಬ್ಬಿ ಪಟ್ಟಣದ ಮೋಹಿತ್ ಕುಮಾರ್ ಎಂಬ ದಲಿತ ವ್ಯಕ್ತಿಯನ್ನು ಕುಣಿಗಲ್ ಪಟ್ಟಣಕ್ಕೆ ಮೇಲ್ಜಾತಿಯ ಕೆಲವು ಪಟ್ಟಭದ್ರ ಹಿತಾಸಕ್ತಿ ವ್ಯಕ್ತಿಗಳು ಆತನ ಮೊಬೈಲ್ಗೆ ಮೆಸೇಜನ್ನು ಮಾಡಿ ಕುಣಿಗಲ್ ಪಟ್ಟಣಕ್ಕೆ ಕರೆದು ಅಲ್ಲಿ ಸುಮಾರು ಒಂದು 5-6 ಸ್ಥಳಗಳಿಗೆ ಕರ್ಕೊಂಡು ಹೋಗಿ ಅವನ ಮೇಲೆ ಮಾನಸಿಕವಾಗಿ ಭಾಳ ಬರ್ಬರವಾಗಿ ಹಲ್ಲೆ ಮಾಡಿದ್ದಾರೆ. ಆತನ ಮರ್ಮಾಂಗ ಮತ್ತು ಪಕ್ಕೆಲುಬು ಮತ್ತು ದೇಹದ ಎಲ್ಲ ಕಡೆ ದೊಡ್ಡ ಗಾಯಗಳಾಗಿ ಅವನನ್ನು ಇದೇ ಗುಬ್ಬಿ ಪಟ್ಟಣದ ಎಲ್ಲ ದಲಿತ ಮುಖಂಡರುಗಳು ಸೇರಿ ಆತನನ್ನು ಗುಬ್ಬಿ ಪಟ್ಟಣದ ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡ್ತಾರೆ.
ಇಲ್ಲಿ ಅವನಿಗೆ ಅತಿಯಾಗಿ ಗಾಯ ಆಗಿರೋದ್ರಿಂದ ಕಾರಣ ಅವನ ಮೇಲ್ದರ್ಜೆ ಆಸ್ಪತ್ರೆ ತುಮಕೂರು ಜಿಲ್ಲಾಸ್ಪತ್ರೆಗೆ ಕಳಿಸ್ಕೊಡಿ ಅಂತ ಹೇಳಿದಾಗ ಅವರ ಸಲಹೆಯಂತೆ ತುಮಕೂರು ನಗರದ ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡ್ತಾರೆ. ಅಲ್ಲೂ ಕೂಡ ಅವನಿಗೆ ಆರೋಗ್ಯ ಇನ್ನೂ ಕ್ಷೀಣಿಸಲ್ಲ. ಹಾಗಾಗಿ ಆತನನ್ನು ಬೆಂಗಳೂರಿನ ಇತರೆ ಎಲ್ಲ ಆಸ್ಪತ್ರೆಗಳು ಕರ್ಕೊಂಡೋದ್ರು ಕೂಡ ಆತ ಆರೋಗ್ಯ ಇನ್ನೂ ಗಂಭೀರವಾಗಿದೆ. ಈ ಕೂಡಲೇ ಆತನನ್ನು ಯಾವ ಕಾರಣಕ್ಕೆ ಹೊಡೆದ್ರು, ಜಾತಿ ಎಂಬ ಒಂದೇ ಒಂದು ವಿಷದ ಕಾರಣಕ್ಕೋಸ್ಕರ ಜಾತಿಯ ಇದನ್ನು ಮುಂದೆ ಇಟ್ಕೊಂಡು ಆತನಿಗೆ ಬಹಳ ಅಮಾನುಷವಾಗಿ ಹೊಡೆದಿದ್ದಾರೆ. ಆತನನ್ನು ಹೊಡೆದಿರ್ತಕ್ಕಂಥ ಮೋಹನ್ ಕುಮಾರು, ರಾಜು, ಚಿನ್ನಿ ಮತ್ತು ಸತೀಶು ಇವನ್ನೆಲ್ಲರನ್ನೂ ಕೂಡ ಇನ್ನು ಯಾರಿದ್ದಾರೆ ಇದರಲ್ಲಿ ಕಾಣದ ಕೈವಾಡದ ವ್ಯಕ್ತಿಗಳು ಯಾರ್ಯಾರಿದ್ದಾರೆ ಅವ್ರನ್ನ ಕೂಡಲೇ ಬಂಧಿಸಿ ಅವ್ರಿಗೆ ಗಡೀಪಾರು ಮಾಡಬೇಕು, ಕೂಡಲೇ ಅವ್ರನ್ನ ಗಲ್ಲು ಶಿಕ್ಷೆಗೆ ಒಳಪಡಿಸಬೇಕು ಅಂತ ಹೇಳ್ಬಿಟ್ಟು ನಾನು ಎಲ್ಲ ದಲಿತ ಪರ ಸಂಘಟನೆಗಳು ಕೂಟದ ಪರವಾಗಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಇದು ಈ ಗುಬ್ಬಿನಲ್ಲಿ ಇದು 3ನೇ ಕೇಸು. ಹಾಗಾಗಿ ಪದೇ ಪದೇ ಈ ಕೇಸ್ಗಳು ಆಗ್ತಾ ಹೋದರೆ ನಮ್ಮ ಸಮುದಾಯ ಎಲ್ಲಿಗೆ ಹೋಗ್ಬೇಕು, ನಮ್ಮ ಸಮುದಾಯ ಇನ್ನೂ ಜೀವಂತ ಇರಬೇಕಾ? ಬಾಬಾ ಸಾಹೇಬರು ಬರೆದಂಥ ಸಿದ್ಧಾಂತದಲ್ಲಿ ನಾವು ಬದುಕಿ ಬಾಳೋವಂಥವ್ರು. ನಾವು ಯಾವುದೇ ಕಾರಣಕ್ಕೂ ಬಾಬಾ ಸಾಹೇಬ್ ಕಾನೂನನ್ನು ಮೀರಿ ಹೋಗೋವಂಥವ್ರಲ್ಲ. ನಮ್ಮನ್ನು ಇವರೆಲ್ಲರೂ ಸೇರಿ ಇವ್ರ ಜಾತಿ ಏನು ಮಾಡ್ಬೋದು ಅಂತ ಹೇಳ್ಬಿಟ್ಟು ಇದೇ ರೀತಿ ಪದೇ ಪದೇ ಆಗ್ತಾಯಿದ್ರು ಸಹ ನಾವು ಸುಮ್ಮನೆ ಕೂರ್ಲಿಕ್ಕೆ ನಾವು ಸಾಧ್ಯ ಇಲ್ಲ. ಅವ್ರನ್ನ ಏನಾದರೂ ಬಂಧಿಸದೇ ಹೋದರೆ ಅವ್ರನ್ನ ಇಡೀ ರಾಜ್ಯಾದ್ಯಂತ ಇದು ಒಂದು ಉಗ್ರ ಹೋರಾಟಕ್ಕೆ ಸ್ವರೂಪವನ್ನು ತಾಳುತ್ತೆ ಅಂತ ಹೇಳ್ಬಿಟ್ಟು ನಾನು ಹೇಳ್ತಾ ಇದ್ದೀನಿ. ಇದು ಬೇರೆ ರಾಜ್ಯ, ಇದು ಗೂಂಡಾ ರಾಜ್ಯಗಳಾಗಬಾರ್ದು. ಕರ್ನಾಟಕ ಒಂದು ಪಾವಿತ್ರತೆಯ ರಾಜ್ಯ ಮತ್ತು ಭಾಳ ಸೌಜನ್ಯದ ರಾಜ್ಯ. ಹಾಗಾಗಿ ಕರ್ನಾಟಕವಾಗಿ ಉಳಿಬೇಕು. ಪಕ್ಕದ ಬಿಹಾರ ಆಗಬಾರ್ದು, ಪಕ್ಕದ ಉತ್ತರ ಪ್ರದೇಶ ಆಗಬಾರ್ದು. ಈ ಕೂಡಲೇ ಈ ಥರದ ವ್ಯಕ್ತಿಗಳನ್ನು ಈ ಥರದ ಕಿಡಿಗೇಡುಗಳನ್ನ ಪತ್ತೆ ಹಚ್ಚಿ ಅವ್ರಿಗೆ ಕೂಡಲೇ ಬಂಧಿಸಬೇಕು ಅಂತ ಹೇಳ್ಬಿಟ್ಟು ನಾನು ಕರ್ನಾಟಕ ಎಲ್ಲ ದಲಿತ ಪರ ಸಂಘಟನೆ ಒಕ್ಕೂಟದಿಂದ ಕೇಳ್ಕೊಳ್ತಾ ಇದ್ದೀನಿ. ಜೈ ಭೀಮ್, ಜೈ ಮಾದಿಗ, ಜೈ ಬಾಬೂಜಿ. ಸರ್ ನಿಮಿಷ ಆದ್ದರಿಂದ ಅವರ ಅಜ್ಞರು ದಯವಿಟ್ಟು ಆ ಕೆಲಸ ಮಾಡ್ಕೊಳ್ಬೇಕು. ನಾನು ಕೇಳ್ಕೊಳ್ತೀನಿ, ನಮ್ಮ ದಲಿತ ಕನ್ನಡ ಸಮಿತಿಯಿಂದ ಕೇಳ್ಕೊಳ್ತಾ ಇದ್ದೀನಿ. ದಯವಿಟ್ಟು ಮಾಡಿಸ್ಕೊಳ್ಬೇಕು ಅಂತ ಕೇಳ್ತೀನಿ. ಕೂಗ ವಯಸ್ಸು ಭಾರತೀಯ ಮೇಡಮ್ ಅವ್ರು ಚೇರಿ ಮುಟ್ಟಬೇಕು. ದಲಿತ ಸಂಘಟನೆ ಇಲ್ಲವರೆಗೂ ಬಂದವೆ ಅಂದ್ರೆ ಮೇಡಮ್ ಅವ್ರು ಬಂದಿಲ್ಲ ಅಂದ್ರೆ ಇನ್ಯಾ ಮಟ್ಟಿಗೆ ನಿಮ್ಮ ವಹಿಸ್ಕೊಳ್ಳವೆ. ಜೈ 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 ಭೀಮ್, ಜೈ ಭೀಮ್, ಜೈ ಭೀಮ್, ಜೈ 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 ಭೀಮ್, ಜೈ ಭೀಮ್, ಜೈ ಭೀಮ್, ಜೈ 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 ಭೀಮ್, ಜೈ ಭೀಮ್, ಜೈ ಭೀಮ್. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಬಂಧಿಸಿ ಬಂಧಿಸಿ ಆರೋಪಿಗಳನ್ನು ಬಂಧಿಸಿ, ಬಂಧಿಸಿ ಬಂಧಿಸಿ ಆರೋಪಿಗಳನ್ನು ಬಂಧಿಸಿ, ಬಂಧಿಸಿ ಬಂಧಿಸಿ ಆರೋಪಿಗಳನ್ನು ಬಂಧಿಸಿ. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಏನೇ ಬರಲಿ ಒಗ್ಗಟ್ಟಿರಲಿ, ಏನೇ ಬರಲಿ ಒಗ್ಗಟ್ಟಿರಲಿ, ಏನೇ ಬರಲಿ ಒಗ್ಗಟ್ಟಿರಲಿ. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಬಂಧಿಸಿ ಬಂಧಿಸಿ ಆರೋಪಿಗಳನ್ನು ಬಂಧಿಸಿ, ಬಂಧಿಸಿ ಬಂಧಿಸಿ ಆರೋಪಿಗಳನ್ನು ಬಂಧಿಸಿ. ಎಲ್ಲ ನನ್ನ ಚೂರು ಎಂದಕ್ಕೆ ಸಪೋರ್ಟ್ ಮಾಡೋಂಥ ಕೆಲಸ ನಾವು ಯಾರೂ ಮಾಡಲ್ಲ. ಅವ್ರು ಯಾವ ಸಮಾಜದವರೇ ಆಗಿರಲಿ, ಯಾವ ಜನಾಂಗದ ವರ್ಗದವರೇ ಆಗಿರಲಿ, ತಪ್ಪೇ ಅದು. ಕಾನೂನು ವಿರುದ್ಧವಾಗಿ ಯಾರು ಕಾನೂನು ವಿರುದ್ಧವಾಗಿ ಚಟುವಟಿಕೆಗಳಲ್ಲಿ ಭಾಗಿಯಾಗೇನೋ ಅವನಿಗೆ ತಕ್ಕಂಥ ಶಿಕ್ಷೆ ಕಾನೂನು ರೀತಿಯಲ್ಲಿ ಆಗಲೇಬೇಕು. ಅವ್ರು ಎಂಥ ದೊಡ್ಡ ಮಟ್ಟನೇ ಇರಲಿ, ಎಂಥ ಹೋರಾಟಗಾರಗಳೇ ಆಗಿರಲಿ, ಅವ್ರ ವಿರುದ್ಧವಾಗಿ ಕಾನೂನು ಚೌಕಲಿದ್ದು ಕಾನೂನಿಗೆ ಕಣ್ಣೆರ್ಚಂಥ ಕೆಲಸ ಮಾಡಿ, ಖಾರದ ಪುಡಿ ಎರ್ಚಂಥ ಕೆಲಸ ಮಾಡಿ, ಬಡವ್ರ ಆಸ್ತಿಗಳನ್ನ ಮತ್ತು ಏನೋ ನಕಲಿ ಡಾಕ್ಯುಮೆಂಟ್ಗಳು ಸೃಷ್ಟಿ ಮಾಡ್ಕೊಂಡು ಆ ಡಾಕ್ಯುಮೆಂಟ್ಗಳು ಸಮೇತ ಅವ್ರ ಜಾಗಗಳು ಮಾಡ್ಕೊಂಡು ಹೋದ್ರೆ ಅದು ನಮ್ದು ವಿರೋಧ ಇದೆ. ಅದು ಯಾರೇ ಆಗಿರಲಿ, ಅವ್ರು ಎಂಥವರೇ ಆಗಿರಲಿ, ಅದು ಕಾನೂನಿಗೆ ಮಾಡೋದು ತಪ್ಪು. ಅವ್ರಿಗೆ ಶಿಕ್ಷೆ ಆಗಬೇಕು ಅನ್ನೋದು ನಮ್ಮ ಬೇಡಿಕೆ. ಸರ್, ಮುಂದೆ ಈ ದಲಿತ ಹುಡುಗನ ಹೋರಾಟಕ್ಕೆ ಜಯ ಸಿಗಲಿಲ್ಲ ಅಂದರೆ ಏನು ಮಾಡ್ತೀರಾ ಸರ್? ದಲಿತ ಹೋರಾಟಕ್ಕೆ ಈ ಹುಡುಗನಿಗೆ ಜಯ ಸಿಗಲಿಲ್ಲ ಅಂದರೆ ನಮ್ಮ ಪ್ರಾಣ ಹೋಗೋವರೆಗೂ ಹೋರಾಟ ಮಾಡ್ತೀವಿ. ತುಮಕೂರು ಜಿಲ್ಲೆ ಒಳಗೆ ಏನನ್ನ ಮಾನ್ಯ ಮುಖ್ಯಮಂತ್ರಿಗಳು ಕಾಲಿಕ್ಕಿದ್ರೆ ಅವರಿಗೆ ಕಪ್ಪು ಬಾಟ ಪ್ರದರ್ಶನ ಮಾಡಲು ದಲಿತ ಸೇನೆ ರಾಮ್ವಿಲಾಸ್ ಸಂಘಟನೆ ನಿಜ ಮುಂದೆ ನಿಂತಿರ್ತದೆ. ಹುಡುಗಂಗೆ ನ್ಯಾಯ ಸಿಗೋವರೆಗೂ ನಮ್ಮ ಹೋರಾಟ ಅಂತೂ ನಿಲ್ಲಲ್ಲ. ನ್ಯಾಯಾಲಯದಲ್ಲಿ ಸುಪ್ರೀಂ ಕೋರ್ಟ್ವರೆಗೂ ಹೋರಾಟ ಮಾಡಲು ನಮಗೆ ಬಾಬಾ ಸಾಹೇಬರು ದಾರಿ ತೋರಿಸ್ತಾರೆ. ದಾರಿ ಒಳಗೆ ನಾವು ಹೋರಾಟ ಮಾಡ್ಕೊಂಡು ರೆಡಿ ಇದ್ದೀವಿ. ಸರ್, ಪರಮೇಶ್ವರ್ ಸಾಹೇಬರು ಕೂಡ ಒಬ್ಬರು ದಲಿತರೇ. ಎಷ್ಟೋ ಪ್ರಕರಣಗಳು ಕೂಡ ಆಗಿದೆ ದಲಿತರ ಮೇಲೆ. ನಾವುಗಳೇ ಕೂಡ ಸುದ್ದಿ ಮಾಡಿದ್ದೀವಿ. ದಲಿತರ ಮೇಲೆ ಎಷ್ಟೋ ಪ್ರಕರಣಗಳು ಕೂಡ ಆಗಿದೆ. ಪರಮೇಶ್ವರ್ ಸಾಹೇಬರಿಗೆ ಕಾಣ್ತೀವಿ. ಪರಮೇಶ್ವರ್ ಸಾಹೇಬ್ರಿಗೆ ಮಾತಾಡೋಷ್ಟು ನಾನು ದೊಡ್ಡ ಮನುಷ್ಯ ಅಲ್ಲ. ಆದರೂ ಹೇಳ್ತಿದ್ದೀನಿ, ಪರಮೇಶ್ವರ್ ಸಾಹೇಬರು ಎಲ್ಲೋ ಒಂದು ಕಡೆ ದಲಿತ ನಾಯಕರಲ್ಲ ಅನಿಸುತ್ತೆ ನನಗೆ. ಏಕೆಂದರೆ ಈ ಜಿಲ್ಲೆಗೆ ಅವರು ಗೃಹ ಸಚಿವರಾಗಿದ್ದರು.
ಗೃಹ ಸಚಿವರಾದಮೇಲೆ ಹಲವಾರು ಪ್ರಕರಣಗಳು ದಾಖಲೆ ಆದವು. ಯಾವ ದಲಿತರುಗಳ ಮೇಲೆ ಅಲ್ಲೇ ನಡ್ಕೊಂಬಂದು ಮಧುಗಿರಿಲಿ ಆಯಿತು, ದೇವಸ್ಥಾನ ಪ್ರವೇಶ ಇಲ್ಲ ನಂಗಾಯಿತು. ಅವರು ಪಕ್ಕದ ಕ್ಷೇತ್ರದಲ್ಲಿ ಆದ್ರೂ ಪರಮೇಶ್ವರಪ್ಪ ಕಣ್ಣು ಮುಚ್ಕೊಂಡು ಕುಂತಿದ್ರು. ಅವರು ಸರ್ವ ಜನಾಂಗದ ನಾಯಕರು, ಅವರು ದಲಿತರ ನಾಯಕರು ಅಂತ ನಾವು ಹೇಳೋಕ್ಕಾಗಲ್ಲ. ಎಲ್ಲ ವರ್ಗದವರು ಅವ್ರು ಓಟ್ ಹಾಕಿರೋದ್ರಿಂದ ಎಲ್ಲರದ್ರೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾರೆ. ಹಾಗಾಗಿ ನಾವು ಪರಮೇಶ್ವರಪ್ಪರ ಮೇಲೇ ನಾವು ಒಂದು ಆರೋಪ ಮಾಡ್ಕೊಂಡ್ರಸಂತ ಕೆಲಸ ಅಲ್ಲ. ಅವ್ರು ಏಕೆಂದರೆ ಪ್ರತಿಯೊಂದು ಸಮಾಜದಲ್ಲೂ ಓಟ್ ಹಾಕಿಸ್ಕೊಂಡು ಅವ್ರು ಶಾಸಕರಾಗಿ ಮಿನಿಸ್ಟರ್ ಆಗಿರ್ತಾರೆ. ಹಾಗಾಗಿ ನಾವು ಶಾಸಕರ ಮೇಲೆ ಸೇನೆ ಬರೆ ಎಳೆಯೋದು, ಒತ್ತಡ ಕೊಡೋಂಥ ಕೆಲಸ ಮಾಡೋಕ್ಕೂ ಆಗಲ್ಲ. ಆದರೂ ಎಲ್ಲ ಒಂದು ಕಡೆ ಜನಾಂಗದ ಅಭಿಮಾನ ಇಟ್ಕೊಂಡು ಕೆಲಸ ಮಾಡಬೇಕು ಅನ್ನೋದು ನಮ್ದೊಂದು ಬೇಡಿಕೆ. ಅವರು ತಾಲೂಕಲ್ಲಿ ಜಾಸ್ತಿ ರಾಜಿ ಆಗುತ್ತೆ, ಈ ಕೇಸು ರಾಜಿ ಆಗುತ್ತೆ ಅಂತ 100ಕ್ಕೆ 100 ರಾಜಿ ಆಗೋಂಥ ಕೆಲಸಗಳು ಜಾಸ್ತಿ ನಡೀತವೆ. ನಮ್ಮ ದಲಿತ ಸಂಘಟನೆಗಳು ದಲಿತ ಸಮಾಜದಲ್ಲಿ ಗೆದ್ದು ಇವತ್ತು ಕೌನ್ಸಿಲರ್ಗಳಾಗಿರೋರು, ಜಿಲ್ಲಾ ಪಂಚಾಯತ್ ಮೆಂಬರ್ಗಳಾಗಿರೋರು, ಇವರ ಕೂಡಲೇ ಈ ಕೇಸ್ನ ಧರಣಿ ಮಾಡಬೇಡಿ, ನೀವು ಸ್ಟ್ರೈಕ್ ಮಾಡಬೇಡಿ, ನೀವು ಯಾಕೆ ಹೋಗಿ ಸ್ಟ್ರೈಕ್ ಮಾಡ್ತಿದ್ದೀರಾ, ನಮ್ಗೆ ಓಟ್ ಹಾಕಲ್ಲ ಸಮಾಜ, ನಾವು ನಮ್ಗೆ ಓಟಿನ ದೃಷ್ಟಿ ಬೇಕು ಅಂತ ಹೇಳ್ಬಿಟ್ಟು ಆ ಹುಡುಗರ ತಂದೆ ತಾಯಿಗೆ ಮನವೊಲಿ ಅಂತ ಕೆಲಸ ಮಾಡ್ಕೊಂಡು ರಾಜಿ ಮಾಡೋಂಥ ವ್ಯವಸ್ಥೆಗಳು ಮಾಡ್ತಾರೆ. ಆದರೂ ಹುಡುಗ ತಾಯಿ ತಂದೆ ನನ್ನ ಮಗಂಗಾಗಿರೋ ಗತಿ ನಿಮ್ಗಾಗಿರೋ ನೀವು ಮಾಡ್ತಿದ್ರಾ ಅನ್ನೋ ಮೋಹಿತ್ ಕುಮಾರ್ನ ಹಲ್ಲೆ ಮಾಡಿ ಅಲ್ಲೇ ಕೇಸ್ ಆಗೈತೆ. ಆದರೂ ಅವ್ರನ್ನ ಬಂಧಿಸಿಲ್ಲ. ಅದಕ್ಕೋಸ್ಕರ ತಹಶೀಲ್ದಾರ್ ಮುಖಾಂತರ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ಜಿಲ್ಲಾ ವರಿಷ್ಠಾಧಿಕಾರಿಗಳಿಗೆ ಈ ಮನವಿ ಪತ್ರವನ್ನು ಕಳಿಸ್ತಾ ಇದ್ದೀವಿ. ತಹಶೀಲ್ದಾರ್ ಅವರು ಈ ಮನವಿ ಪತ್ರವನ್ನು ಜಿಲ್ಲಾಧಿಕಾರಿಗೆ ಕಳಿಸ್ಬೇಕು ಅಂತ ಕೇಳ್ಕೊತಾ ಇದ್ದೀವಿ. ವಿಷಯ ದಿನಾಂಕ 9/6/26 ಗುಬ್ಬಿ ನಗರದ BJR ನಗರದ ದಲಿತ ಯುವಕರಾದ ಮೋಹಿತ್ ಕುಮಾರ್ನನ್ನು ಅಜ್ಞಾತ ಸ್ಥಳಕ್ಕೆ ಕರೆದುಕೊಂಡು ಹೋಗಿ ಜಾತಿ ನಿಂದನೆ ಮಾಡಿ ಮಾರಣಾಂತಿಕ ಹಲ್ಲೆ ಮಾಡಿ ದೇಹದ ನಾನಾ ಭಾಗಗಳಲ್ಲಿ ದೊಣ್ಣೆ ಮತ್ತು ಕಬ್ಬಿಣದ ರಾಡಿನಿಂದ ಥಳಿಸಿ ಕೊಲೆ ಬೆದರಿಕೆ ಹಾಕಿರುವವರನ್ನು ಬಂಧಿಸಿ ಗಡೀಪಾರು ಮಾಡುವಂತೆ ಮನವಿ ಪತ್ರ. ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ದಿನಾಂಕ 9/6/26 ಗುಬ್ಬಿ ನಗರದ BJR ನಗರದ ಮೋಹಿತ್ ಕುಮಾರ್ ಎಂಬ ಪೌರ ಕಾರ್ಮಿಕನಾದ ದಲಿತ ಮಾದಿಗ ಸಮಾಜಕ್ಕೆ ಸೇರಿದ ಯುವಕನನ್ನು ಈತನ ಇನ್ಸ್ಟಾಗ್ರಾಮ್ಗೆ ಮೆಸೇಜ್ ಹಾಕಿ ಈತನನ್ನು ಹುಡುಗಿ ಮೆಸೇಜ್ ಮಾಡುವಂತೆ ಮಾಡಿ ಈತನನ್ನು ಕುಣಿಗಲ್ ನಗರಕ್ಕೆ ಕುತಂತ್ರ ಮಾಡಿ ಫೋನ್ ಮೆಸೇಜ್ ಮೂಲಕ ಮೋಹನ್ ಕುಮಾರ್, ಪುನೀತ್ ಗುಬ್ಬಿ, ಸತೀಶ್ ಚಿನ್ನಿ ಗುಬ್ಬಿ, ರಾಜವರ್ಷ ಕುಂಬೂರು ಮೇಲೆ ರಾಜ ಇವರುಗಳು ಸೇರಿ ಮಧ್ಯಾಹ್ನ 3:30 ಸಮಯದಲ್ಲಿ ಮೋಹಿತ್ ಕುಮಾರ್ ಎಂಬ ದಲಿತ ಯುವಕನನ್ನು ಕರೆಸಿ ನಮ್ಮ ಹುಡುಗಿಯನ್ನು ಹೇಗೆ ನೀನು ಪ್ರೀತಿಸಿದ್ದೀಯಾ ಎಂದು ಏನು ವಿಚಾರ ತಿಳಿಸದೆ ಏಕಾಏಕಿ 4-5 ಜಾಗಗಳಿಗೆ ಕರೆದುಕೊಂಡು ಹೋಗಿ ಈತನಿಗೆ ಬಲವಂತವಾಗಿ ಮದ್ಯಪಾನ ಮಾಡಿಸಿ ದೇಹದ ಅಂಗಾಂಗದ ಭಾಗಗಳಿಗೆ ಸಿಗರೇಟಿನಿಂದ ಸುಟ್ಟು ದೊಣ್ಣೆ ಮತ್ತು ಎಡೆಮಟ್ಟೆ ಕಬ್ಬಿಣದ ಪೈಪುಗಳಿಂದ ಹೊಡೆದು ಜಾತಿ ನಿಂದನೆ ಮಾಡಿ ದೇಹದ ನಾನಾ ಭಾಗಗಳಿಗೆ ಹಲ್ಲೆ ಮಾಡಿ ನಿನ್ನನ್ನು ಇಲ್ಲೇ ಕೊಲೆ ಮಾಡುತ್ತೇವೆ ಎಂದು ಬೆದರಿಕೆ ಹಾಕಿರುತ್ತಾರೆ. ಮತ್ತು ಈ ವಿಚಾರವಾಗಿ ಕುಣಿಗಲ್ ಟೌನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿ DCRE ಪೊಲೀಸ್ ವರ್ಗಾವಣೆಯಾಗಿರುತ್ತದೆ. ಮೇಲ್ಕಂಡು ಹಲ್ಲೆ ಮಾಡಿದ ವ್ಯಕ್ತಿಗಳನ್ನು ಇಲ್ಲಿವರೆಗೂ ಪೊಲೀಸ್ ಇಲಾಖೆಯವರು ಬಂಧಿಸಿರುವುದಿಲ್ಲ. ಆದ್ದರಿಂದ ಈ ಗುಬ್ಬಿ ನಗರದಲ್ಲಿ ದಿನದಿಂದ ದಿನಕ್ಕೆ ದಲಿತರ ಕೊಲೆ ಕಗ್ಗೋಲೆ ನಡೆಯುತ್ತಿದೆ. ಆದ್ದರಿಂದ ತಾವುಗಳು ದಯಮಾಡಿ ಮೇಲ್ಕಂಡವರುಗಳನ್ನು ಬಂಧಿಸಿ ಗಡೀಪಾರು ಮಾಡಿ ಅಲ್ಲೇ ಆದ ದಲಿತ ಯುವಕನಿಗೆ ಕಾನೂನು ರೀತಿ ನ್ಯಾಯ ಮತ್ತು ರಕ್ಷಣೆ ನೀಡಿ ಈತನಿಗೆ ಮೂಲಭೂತ ಸೌಕರ್ಯ ಒದಗಿಸಬೇಕೆಂದು ಈ ಮೂಲಕ ನಮ್ಮ ದಲಿತ ಸೇನೆ ರಾಮ್ ವಿಲಾಸ್ ಸಂಘಟನೆಯ ವತಿಯಿಂದ ಮನವಿ ಸಲ್ಲಿಸುತ್ತಿದ್ದೇವೆ. ಇಲ್ಲವಾದರೆ ನಾವು ರಾಜ್ಯಾದ್ಯಂತ ಉಗ್ರ ಹೋರಾಟ ನಡೆಸುತ್ತೇವೆ ಎಂದು ಈ ಮೂಲಕ ತಮಗೆ ಮತ್ತೊಮ್ಮೆ ಮನವಿ ಸಲ್ಲಿಸುತ್ತಿದ್ದೇವೆ. ಜಗಜೀವನರಾಮರವರ ಹೋರಾಟಕ್ಕೆ ಜೈ, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಹೋರಾಟಕ್ಕೆ ಜೈ. ಎಲ್ಲ ಪ್ರಗತಿಪರರು ಇವತ್ತ ಬಂದಿದ್ದೀವಿ. ಇವತ್ತ ಗುಬ್ಬಿ ತಾಲೂಕಿನಲ್ಲಿ ಒಬ್ಬ ಮಾದಿಗ ಸಮಾಜದ ಯುವಕ ಪಟ್ಟಣ ಪಂಚಾಯತಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ಮ್ಯಾಗೆ ಇಲ್ಲ ಸಲ್ಲದ ಆರೋಪವನ್ನು ಮಾಡಿ ಕುಣಿಗಲ್ ಹತ್ರ ಕರ್ಕೊಂಡೋಗಿ ಆತನ್ನ ಹೊಡೆದು ಇವತ್ತ ಜಿಲ್ಲಾಸ್ಪತ್ರೆಗಿದ್ದಾರೆ. ಈ ತಾಲೂಕಿನಲ್ಲಿ ಬಹಳಷ್ಟು ಜನ ದಲಿತರ ಮ್ಯಾಗೆ ನಿರಂತರವಾಗಿ ಹಲ್ಲೆ ನಡೀತಾ ಇದೆ. ಎಲ್ಲ ಒಂದು ಕಡೆ ಸಮಾಜದ ವಿರುದ್ಧವಾಗಿ ಹೋರಾಟ ಮಾಡಿಲ್ಲ. ಅವನು ಯಾವುದೇ ಸಮಾಜವನ್ನು ತೂರಿಸ್ಕೊಂಡು ಹೋರಾಟ ಮಾಡಿಲ್ಲ. ಒಂದು ಚಿಕ್ಕ ಒಂದು ಸಣ್ಣ ವಿಚಾರಕ್ಕೆ ತಗೊಂಡೋಗಿ ನೀವು ಅದನ್ನ ಹೊಡೆದಿದ್ದೀರಾ. ಇವಾಗ ಈ ತಾಲೂಕಿನಲ್ಲಿ 7-8 ಕೇಸ್ ಆಗಿದ್ದಾವೆ. ಆದ್ರೂ ಸಹ ಆ ಹುಡುಗನಿಗೆ ರಕ್ಷಣೆ ಇಲ್ಲ, ಹೊಡೆದಿರೋರಿಗೆ ರಕ್ಷಣೆ ಸಿಗ್ತಾ ಇದೆ. ಆ ಹುಡುಗನಿಗೆ ರಕ್ಷಣೆ ಇಲ್ಲ, ಆ ಹುಡುಗ ಆಸ್ಪತ್ರೆಗಿದ್ದಾನೆ. ಹೊಡೆದಿರೋರಿಗೆ ರಕ್ಷಣೆ ಇದೆ. ಕಾನೂನು ಏನಾಗಿದೆ, ಈ ದೇಶದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂಥ ಕಾನೂನು ಏನು ಮಾಡ್ತಾ ಇದೆ, ಕಾನೂನು ಯಾರ ಕೈಯಲ್ಲಿದೆ,
ಅದರಿಂದ ದಯಮಾಡಿ ಇವತ್ತು ನಾವು ಈ ತಾಲೂಕಿನಲ್ಲಿ ಯಾರಿಗೇ ಆಗಲಿ ನಾವು ಇವತ್ತು ಹೇಳ್ತಾ ಇದ್ದೀವಿ ಏನಂದ್ರೆ, ಈ ತಾಲೂಕಿನಲ್ಲಿ ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ. ದಲಿತ ಪರ ಸಂಘಟನೆಗಳು ಪ್ರತಿಯೊಬ್ಬರು ಹೋರಾಟ ಮಾಡ್ತಾ ಇದ್ದೀವಿ. ಏನಾದರೂ ದಲಿತರ ವಿರುದ್ಧವಾಗಿ ಯಾವುದೇ ಒಂದು ವಿಚಾರ ಆಗಲಿ, ವೈಯಕ್ತಿಕವಾದಂಥ ವಿಚಾರ ಆಗಲಿ ತಾಂಡು ಏನಾದರೂ ಗಲಾಟೆ ಆಯಿತು ಅಂದರೆ ನಾವು ಯಾವುದೇ ಕಾರಣಕ್ಕೂ ಈ ತಾಲೂಕಿನ ಮೂಲೆ ಮೂಲೆಗಳಿಂದ ಬಂದು ದಲಿತರು ಅಮರಣಾಂತರ ಉಪವಾಸ ಸತ್ಯಾಗ್ರಹ ಮಾಡಬೇಕಾಗುತ್ತೆ. ನಿರಂತರವಾಗಿ ಅಮರಣಾಂತರ ಉಪವಾಸ ಸತ್ಯಾಗ್ರಹ ಅಂದ್ರೆ ತಿಂಗಳಾಗ್ಬೋದು, ವರ್ಷ ಆಗ್ಬೋದು. ಊಟ ಇದ್ದಲ್ಲ ಮರಿತೀವಿ, ಎಚ್ಚರಿಕೆ ಕೊಡ್ತಾವೆ. ಇನ್ನು ಮುಂದೆ ಈ ರೀತಿ ಆಗಬಾರ್ದು. ನಾವು ತಾಲೂಕು ದಂಡಾಧಿಕಾರಿಗಳಿಗೆ ನಾವು ಮನವಿ ಮಾಡ್ತಾ ಇದ್ದೀವಿ. ನಾವು ಈ ತಾಲೂಕಿನ ದಂಡಾಧಿಕಾರಿಗಳು ರಕ್ಷಣೆ ಕೊಡುವಂತ ನೀವು ಈ ಥರದ ಸಮಸ್ಯೆ ಯಾವುದೇ ಬಂದು ಸಹ ನೀವು ಹೋಗಿ ಇದನ್ನು ಬಗೆಹರಿಸಬೇಕು ಅಂತ ನಾನು ಮನವಿ ಮಾಡ್ಕೊಂತ ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ ಎಲ್ಲ ಪ್ರಗತಿಪರಿಗೂ ನನ್ನ ಅನಂತ ನಮಸ್ಕಾರಗಳು. ಹಾಗೆ ಇನ್ನೊಂದೇನೆಂದರೆ, ನಾವೆಲ್ಲ ಹೋರಾಟ ಮಾಡ್ದಲ್ಲ ಇದ್ರು ಮೊದಲು ಮಾಧ್ಯಮದವ್ರು ಹೋಗ್ತಾರೆ. ಎಲ್ಲಿ ಹೋಗ್ತಾರೆ ಅಂದರೆ ಎಲ್ಲಿ ಗಲಾಟೆ ಆಗಿದೆ ಅಲ್ಲಿ ಇಮಿಡಿಯೇಟ್ಲಿ ಮಾಧ್ಯಮದವ್ರು ಹೋಗ್ತಾ ಇದ್ದಾರೆ ಇವತ್ತು. ಯಾಕಂದರೆ ನಮ್ಮನ್ನು ಹೆಚ್ಚಿಸ್ತಾವ್ರೆ ಅವರು. ಅದರಿಂದ ಅವರಿಗೆ ನಾವು ಸಪೋರ್ಟಿವ್ ಆಗಿರಬೇಕು. ಮಾಧ್ಯಮದವರೇ ಇವತ್ತು ನಮ್ಮನ್ನು ಎಚ್ಚರಿಕೆಯಿಂದ ತಗೊಂಡೋಗ್ತಾ ಇರೋದು. ಮಾಧ್ಯಮ ಬಿಟ್ಟರು ಬೇರೆ ಯಾರು ತಗೊಂಡೋಗ್ತಾ ಇಲ್ಲ. ಸತ್ತೋಗಿದ್ರು ಯಾರು ತೋರಿಸ್ತಾ ಇಲ್ಲ, ಅವ್ರು ಹುಡುಕೊಂಡು ಹೋಗ್ತಾರೆ. ಆದ್ದರಿಂದ ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ನನ್ನ ಅನಂತ ನಮಸ್ಕಾರಗಳು, ಧನ್ಯವಾದಗಳು. ಏನು ಹಳೆ ದೇಶ ಯಾವ ವಿಚಾರ ಕರ್ಸೋಡಿದ್ರು? ಇದು ಈಗ ಏನಾಗುತ್ತೆ ಅಂದರೆ, ಒಬ್ಬ ವ್ಯಕ್ತಿ ಕಾಲೋನ್ಗುಳದಲ್ಲಿ ಅವ್ನು ಬಟ್ಟೆ ಹಾಕ್ಕೊಂಡು ಓಡಾದ್ರೇ ಕೆಲವು ಸಹಿಸದಂಥ ವ್ಯಕ್ತಿಗಳು ಅವ್ರ ಮನೆ ಮುಂದೆ ಏನಾದರೂ ಓಡಾಡಿರೋ ಅವ್ರ ಮಗಳನ್ನ ನೋಡೋಕೆ ಬಂದವನೇನೋದು ಅವ್ರಿಗೇನು ಆತ ಒಬ್ಬ ಸಮುದಾಯದವನು, ನಮ್ಮ ಸಮುದಾಯ ಅದರಲ್ಲೂ ಸ್ಟೈಲಿಶ್ ಮಾಡಬಾರ್ದು ಈ ಸಮಾಜದಲ್ಲಿ. ಹಿಂದೆ ಯಾವ ರೀತಿ ಕೊಳಕು ದಿರಿಸುಗಳನ್ನ ಧರಿಸ್ಕೊಂಡು ಓಡಾಡ್ತಿದ್ವು ಅದೇ ರೀತಿ ಓಡಾಡಬೇಕು. ಹಾಗಾಗಿ ಅವನ್ನೆಲ್ಲ ಓಡಾಡ್ತಾನೆ. ಇದು ಬೀದಿ ಇರೋದೇ ಓಡಾಡಲಿಕ್ಕೆ. ಓಡಾಡಬೇಕಾದ್ರೆ ಅವನ ಮೊಬೈಲ್ಗೆ ಯಾರೋ ಇಲ್ಲಿ ಏನು ಇವರು ಅಪರಾಧಿಗಳಿದಾರಲ್ಲ ಇವರೆಲ್ಲರೂ ಸೇರಿ ಅವನ ಮೊಬೈಲ್ಗೆ ಹುಡುಗಿ ಥರ ಮೆಸೇಜ್ ಮಾಡ್ತಾರೆ. ನೀನು ಹಿಂಗೆ ಓಡಾಡ್ತೀಯ, ಹಂಗೆ ಬಾ, ನಾನು ಅಲ್ಲಿ ನಿನ್ನ ಭೇಟಿ ಮಾಡಬೇಕು ಎಂದೂ ಅವ್ನು ಮಾತಾಡಿರಲ್ಲ. ಯಾರು ಹಿಂಗೆ ಮಾಡ್ತಾವ್ರೆ ಅಂತ ಹೇಳ್ಬಿಟ್ಟು ನೋಡಲಿಕ್ಕೆ ಹೋಗ್ತಾರೆ ಅಲ್ಲಿಗೆ ಕುಣಿಗಲ್ಪಟ್ಟಣಕ್ಕೆ. ಕುಣಿಗಲ್ಪಟ್ಟಣದಲ್ಲಿ ಸುಮಾರು ಒಂದು 3 ಗುಂಪು 3 ತಂಡಗಳಾಗಿ ಆತನೆಲ್ಲ ಕರೆದು 5-6 ಜಾಗದಲ್ಲಿ ಕರ್ಕೊಂಡು ಹೋಗಿ ಆತನ್ನ ಹೊಡಿತಾರೆ. ಆತ ಇನ್ನು ಈಗಲೂ ಜೀವದ ಭಯದಲ್ಲಿ ಇನ್ನು ಬದುಕ್ತೀನೋ ಬದುಕಲ್ವನ್ನೋ ಒಂದು ಇದರಲ್ಲಿ ಈಗಲೂ ಅವನು ಕೋಮಾ ಸ್ಟೇಜಲ್ಲಿದ್ದಾನೆ. ಅವನು ಎಲ್ಲ ಕ್ಲಿಯರ್ ಆದಮೇಲೆ ಇದೆಲ್ಲ ಸತ್ಯಾಸತ್ಯತೆ ಹೊರಗಡೆ ಬರುತ್ತೆ. ಗುಬ್ಬಿ ತಾಲೂಕಲ್ಲಿ ಹೆಚ್ಚು ಪ್ರಕರಣ ದಾಖಲಾಗ್ತಾ ಇದ್ರು. ಗುಬ್ಬಿ ಪ್ರಕರಣದಲ್ಲಿ ನಾನು ಹೇಳ್ತಿಲ್ವಾ, ಗುಬ್ಬಿ ಅಂದಲ್ಲ ಇಡೀ ರಾಜ್ಯದಲ್ಲಿ ಆಗುತ್ತೆ, ಇಡೀ ತುಮಕೂರು ಜಿಲ್ಲೆನಲ್ಲಿ ಆಗುತ್ತೆ. ಬಟ್ ಅದರಲ್ಲೂ ನಮ್ಮ ಸಮುದಾಯದ ಮೇಲೆ ಆಗುತ್ತಲ್ಲ, ಅದನ್ನು ನಾವು ಗಂಭೀರವಾಗಿ ತಗೊಂಡು ಅದಕ್ಕೆ ಏನು ಬೇಕು ಅದು ಕಾನೂನು ಪ್ರಕಾರ ನಾವು ಹೋರಾಟ ಮಾಡ್ತೀವಿ. ಈತನಿಗೆ ನ್ಯಾಯ ಸಿಗುತ್ತೆ. ಅವ್ರುಗಳ್ನ ಗಡಿಪಾರು ಮಾಡೋದು, ಗಲ್ಲಿಗೇರಿಸೋದು ಅಲ್ಲಿವರೆಗೂ ನಮ್ಮ ಹೋರಾಟ ನಿರಂತರವಾಗಿರುತ್ತೆ.